ಹಾಯ್ ಹಲೋ ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್. ಇವತ್ತು ಯೋಗ ದಿನ ಇರಂತೆ ನಮ್ಮ ಹಳೆಯ ಯೋಗ ಮಾಡಿ ಬಂದಂತ ಹೇಳ್ತೀನಿ ನಿಮಗೆ. ನೋಡ್ರಿ ಯೋಗ ತೋರ್ಸೋರಿಗೆ. ಹಾಂ ಹಾಂ ಏನು ಇವತ್ತು ಮನ್ಯಾಗ ಏನು ಟೈಮ್ ಪಾಸ್ ಅನಿಸ್ವತ್ತ. ಈಕೆ ನೋಡ್ರಿ, ಈಕೆ ಸಾಲ್ಯಾಗ ಫಸ್ಟ್ ನಂಬರ್ ದಾಳತ್ತ. ಇವ್ರು ಸಾಲ್ಯಾಗ ಸ್ಟೂಡೆಂಟ್ಗಳು ಅಂಡೆ ಆಡತ್ತಾರ ನೋಡ್ರಿ. ಇವ್ರ ಸಾಲ್ಯಾಗ ಸರ್ ಹೋಮ್ವರ್ಕ್ ಹಾಕಿ ಕೊಟ್ಟಿಲ್ಲ ಎಂಬಲ್ಲ ಅಂಡೆ ಆಡತ್ತಾರು ನೋಡ್ರಿ. ಇಲ್ಲಿ ಹಿಂಗೆ ಮಾಡ್ರಿ ಅಂಡೆ ಆಡ. ಈಗ ಜಗತ್ನಾಗ ಅಂಡೆ ಆಡಂತೇನ ಮಳಿ ಆಗುವತ್ತು. ಇವ್ರ ಪುಣ್ಯಾತ್ಮಗಳ ಅಂಡೆ ಆಡತ್ತಾರ. ಬಿಸಿಲು ಎಷ್ಟು ಐತಿ ಅಂದ್ರೆ ಬಿಸಿಲಿನ ಸಲ್ಬಂದ ಈ ಸೀಸನ್ದಾಗ ನಾ ಕರ್ಗಾಯ್ತೀನಿ. ಮೊದಲು ಎಷ್ಟು ಬೆಳಗಿದ್ನಿ ಅಂದ್ರೆ ಈ ಸೀಸನ್ದಾಗ ಭಾಳ ಕರ್ಗಿ ನೋಡಿ. ಬಿಸಿಲು ಹಂಗಾರ ಕೊಡ್ತಾನೆ ದೇವ್ರ. ಮತ್ತು ಈ ಸಲ ಮಳಿನೂ ಇಲ್ಲ, ಮಳಿ ಇಲ್ಲ, ಮನಗಂಡ ಬಿಸಿಲ. ಏನು ಪುಕ್ಷೆಟ್ಟಿ ಪಾಲ್ತು ತಿನ್ನೋದು ಅಡ್ಡಾಡೋದು. ಏನಜ್ಜಿ ಊಟ ನಮ್ಮ ಆಯಿ ಊಟ ಮಾಡ್ತೇನೆ ಮಾಡೋಗನತ್ತಾಳು. ರೊಟ್ಟಿ ಮಣಿಗಿ ಅನ್ನ ಸಾರ ಮಾಡ್ಯಾರತ್ತ. ಅದ್ರ ಸಂಬಂಧ ಊಟ ಮಾಡ್ತೇನೆ ಮಾಡೋಗಂದ್ರು. ಊಟನೂ ಈಗ ಜಸ್ಟ್ ಮಾಡೀನಿ. ಏನದ ಕಟ್ಟಿಗೆ ನಮ್ಮವ್ವ ಕಟ್ಟಿಗೆ ಹೊಡೆದು ಇಡಂದಾಳತ್ತ. ಅದ್ರ ಸಂಬಂಧ ಕಟ್ಟಿಗೆ ಹೊಡೆದಿಲ್ಲ. ನನ್ನ ಕಟ್ಟಿಗೆ ಹೊಡ್ಯಾಕು ಬರೋದು ಗೈಸ್. ಏನಂದ್ರೆ ನಾನು ಇನ್ನು ಮೋಟೋ ಬ್ಲಾಗ್ ಶುರು ಮಾಡ್ಬೇಕಂದೇನಿ. ಎಲ್ಲ ಕ್ಯಾಮ್ರಾ ಮತ್ತು ಎಲ್ಲ ತಂದೇನಿ, ಆ್ಯಕ್ಷನ್ ಕ್ಯಾಮ್ರಾ ಅದನ್ನ ಎಲ್ಲ ತಂದೇನಿ. ಖರೆ ನನ್ನ ಕೈಯಾಗ ಇನ್ನೊಂದು ಗಾಡಿ ಒಂದಿಲ್ಲಾಗೈತಿ. ಸೊ ಈಗ ಸದ್ಯದಾಗ ಗಾಡಿ ಒಂದು ತೊಗೋಬೇಕನ್ನತ್ತೀನಿ. ಯಾಕಂದ್ರೆ ಕೈಯಾಗ ಮೊದಲ ದುಡ್ಡು ಬೇಕು. ದುಡ್ಡು ಈಗ ಜೀವನದಾಗ ದುಡ್ಡು ಇದ್ರೆ ಮುಂದಿನ ಎಲ್ಲ ಮಾಡಕ್ಕೆ ನಡಿತೈತಿ. ಈಗ ನನ್ನ ಕೈಯಾಗ ಈಗ ದುಡ್ಡೇ ಇಲ್ಲ. ಅದ್ರ ಸಂಬಂಧ ನಮ್ಮ ಅಪ್ಪನಿಗೆ ಕೇಳ್ಬೇಕನ್ನತ್ತೀನಿ ಒಂದು ಮಾತು. ನೋಡು ಸಾಯಂಕಾಲ ಬರ್ತಾನು, ನಮ್ಮ ಅಪ್ಪನಿಗೆ ಕೇಳ್ತಾನು ಏನಂತಾನು ನೋಡ್ತಾನೆ. ಅದ್ರ ಸಂಬಂಧ ಈಗ ನಾವು ಮೋಟೋ ಬ್ಲಾಗ್ ಶುರು ಮಾಡ್ಬೇಕಂತ ಅನ್ನೋ ಸಂಬಂಧ ಈಗೆಲ್ಲ ಐಡಿಯಾವು ಹುಡಿನ. ಖರೆ ಇನ್ನು ಏನು ಸಕ್ಸಸ್ ತನಕ ಆಕೈತಿ. ಆದ್ರೆ ಗಾಡಿದೊಂದು ಪ್ರಾಬ್ಲಮ್ ಬಂದೈತಿ ಈಗ. ಅದ್ರ ಸಂಬಂಧ ಗೈಸ್ ಇಲ್ಲಿ ಅಂಗಡಿ ಬರ್ತಾನೆ ಪಾಪ. ಇಲ್ಲಿ ಅಂಗಡಿಯಾಗ ಅವ್ರು ವ್ಯಾಪಾರ ಮಾಡ್ಬೇಕು ಕೂತಿರ್ತಾರೋ. ಅಲ್ಲಿ ಬಂದ್ಗಡೆ ಒಂದು ಕುರ್ಕುರಿ ಕೊಡು, ಒಂದು ಚಿಪ್ಸ್ ಕೊಡು. ಏನಂದ್ರೆ ಅವ್ರ ಅಂಗಡಿಯಾಗ ಕೂತಿರ್ತಾರಲ್ಲ, ಅಂಗಡಿಯಾಗ ಕೂತಾಗ ಅವ್ರ ಮಾಲ್ನಾಗ ಏನಾರು ಉಳಿದಿರ್ತೈತಿ ಆ ಡಬ್ಬ್ಯಾಗ ಸಣ್ಣ ಪುಡಿಯರು ಅದನ್ನು ಪುಡಿ ಕೊಡೋಣ. ಅದನ್ನು ಮೈಸೂರು ಪಾಕ್ ಅದನ್ನ ಪುಡಿ ಕೊಡು. ಅದನ್ನು ₹1 ಅದೊಂದು ಚಿಪ್ಸ್ ಕೊಡು ಅಂತ ಪಾಪ ಅವ್ರು ವ್ಯಾಪಾರ ಮಾಡೋರನ್ನ ಕಾಡ್ತಾರೆ ಅನ್ನೋದವ. ಇವಾಗ ನೀವು ನೋಡಿರ್ಬೋದು ಖರಿ. ನೀವು ಅಂದ್ರೆ ನಾವು ನಮ್ಮ ಫ್ರೆಂಡ್ಸ್ದಾಗ ಕೂಡಿ ಒಂದು ಪಾರ್ಟಿ ಮಾಡಿದ್ವಿ. ಬರೋದು ಒಂದು ಸ್ವಲ್ಪ ಲೇಟ್ ಆಗಿತ್ತು. ಅದ್ರ ಸಂಬಂಧ ನಮ್ಮ ಗೆಳೆಯರು ಎಲ್ಲರೂ ಕೂಡಿ ಒಲಿ ಹೊತ್ತಿಸಿ ಅಡುಗೆ ಅವರ ಎಲ್ಲ ಚಿಕನ್ ಅದನ್ನೆಲ್ಲ ತಂದು ರೆಡಿ ಮಾಡಿ ತಿಂದ್ಬಿಟ್ಟವ್ರು. ನನ್ನ ಕೈಲಿ ನಿಮ್ಗೆ ಸಚ್ಚಿ ಹೋಗ್ರಿ ಹೇಳ್ಬೇಕಂದ್ರೆ ಒಂದು ಕೆಲಸ ಹಚ್ಚಿಲ್ಲ. ಅದ್ರ ಸಂಬಂಧ ರಾಮ್ಸಿರಿನ ವಿಡಿಯೋ ಮಾಡ್ಕೋತದ್ದು ಗಪ್ಪದೇನಿ. ಒಬ್ಬ ಇಲ್ದಾನು ಇನ್ನೂ ಇಬ್ಬರು ಹೊರಗೆ ಹೋಗ್ಯಾರು. ಅದ್ರ ಪಾಪ ಎಲ್ಲ ಹುಡುಗರು ಕಷ್ಟಪಡತ್ತಾವು. ಒಂದು ಏನಂದ್ರೆ ನಮ್ಮ ಸಾವ್ಕಾರ ಈಗ ಜಸ್ಟ್ ಬಂದ ಸಾರು ರೆಡಿ ಮಾಡ್ತಾರೆ. ಸಾವ್ಕಾರ ನೋಡಿಲಿ ರೆಡಿ ಮಾಡಿದ್ದೈತೆ. ನಿಂದು ತಾಯಿ ಗುಣ ಪುಣ್ಯಾತ್ಮ. ಇನ್ನೊಂದೇನಂದ್ರ ಮಣ್ಣಿ ಇವ್ರ ದೊಡ್ಡ ಮಂದಿಯಾಗಿ ಒಂದ್ಸಲ ಕಾಲು ಬಿದ್ದಾನೆ. ಅದನ್ನ ಸಿಟ್ಟು ತಗೊಂಡ ನನ್ನ ಜೋಡಿಗೆ ಮಾತಾಡ್ ಬಿಟ್ಟಾರು. ಮತ್ತು ಆ ಕಾಲು ಬೀಳದಂದ್ರೆ ಅದು ನಮ್ಮ ಕಡೆ ಒಂದು ಥರ ಇದ್ದಂಗೆ ಒಂದು ಥರ ಟ್ಯಾಂಕ್ಸ್ ಕೊಟ್ಟಂಗೆ. ಅದ್ರ ಸಂಬಂಧ ಅವ್ನು ಕಾಲು ಬಿದ್ದಾನೆ ಅಂದಿದ್ರೆ ನಾನು ಜೋಡಿ ನಾಟಕ ಮಾತಾಡೋದಿಲ್ಲ. ಮತ್ತು ಅಲ್ಲಿ ನಾ ಫೋನ್ ಹಚ್ಚಿರಿ ಎತ್ತದ ಗೊತ್ತಿಲ್ಲ. ಅದ್ರ ಸಂಬಂಧ ನಾನು ಜೋಡಿ ಶಿಟ್ ಮಾಡ್ಯಾನು. ಎದಕ್ಕೆ ಶಿಟ್ ಮಾಡ್ಯಾನು ಏನು ಹೆಣ್ಣು ಕೊಡ್ಲಾಕ ಅದಕ್ಕೆ ಅವ್ನು ಕೇಳೋಣ ಬರೀ ಗೈಸ್. ಅಣ್ಣ ನಿಮ್ಮ ಉದ್ದೇಶ ಏನಂದ್ರೆ ಅದು ಮಾತು ಬಿಡುದ ಊಟ ರೆಡಿ ಆತರ ಕರಿ ಬರ್ತಾನೆ ನೋಡ್ರಿ. ನಿಮ್ಮ ಉದ್ದೇಶ ಏನು ಹೇಳ್ರಿ ಗೈಸ್. ಅವ ನಾನು ಜೋಡಿ ಮಾತಾಡೋಲ್ಲ. ಎದ್ರ ಸಂಬಂಧ ಮಾತು ಬಿಟ್ಟ ನೋಡು. ಮುಂದಿನ ವಿಡಿಯೋದಾಗ ಹೇಳ್ತೀನಿ ನಿಮ್ಮ ತೇಕೆ. ಸಾಂಬ್ರಾಟ್ ಹಾಕಿ ಬಿಡ ಒಂದಿಟ ಹಾಕದಾನೆ ಸಾವ್ಕಾರ. ನೋಡ್ರಿ ಗಾಯ್ಸ ಈಗೆಲ್ಲ ಅಡಿಗೆ ಮಸ್ತ್ ಪದ್ಧತಿ ಮಸ್ತ್ ಮಾಡಿರು ಸಾವ್ಕಾರಗಳ ಮಾಡಿಗಳೇ. ಈಗ ಸೀರೋ ಹಾಕೋತಿದ್ವಿ ರೊಟ್ಯಾಗ. ಸಾವ್ಕಾರ ಇದ್ದಾವ ಸಾವ್ಕಾರ ಇದ್ದಾವ. ಬಸ್ಸಿಗೆ ಚಟ್ನಿ ಹಾಕ್ಯಾನತ್ತ. ಚಟ್ನಿ ತೋರ್ಸ್ ಚಟ್ನಿ ಎಲ್ಲಿ ಚಟ್ನಿ ನೋಡಿ ಗಾಯ್ಸ್. ಎಲ್ಲರೂ ಕುಡಿ ಪದ್ಧತಿ ಇರಲಿ ಮಸ್ತ್ ಬಗ್ಗೆ ಜಿಡಾತಿದ್ವಿ ನಾವು. ನೋಡಿ ಹುಲಿ ಚಿಕನ್ ತಿನ್ಲಾಕ ತತ್ತಿ ತಿನ್ನತೈತೆ. ತೋರ್ಸು ಸಾವ್ಕಾರ ಒಂದಿಟ ತಾಡು ತೋರಿಸು. ನೋಡಿ ಗೈಸ ಭಾಳ ಪರಿಶುದ್ಧವಾದ ಮನಸ್ಸೈತೆ ಅವಂದ. ಚಿಕನ್ ಬೆಟ್ಟ ತತ್ತಿ ತಿನ್ನತಾನು. ಹಿಂಗೆ ಮುಂದಿನ ವಿಡಿಯೋಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.